ಬ್ರೇನ್ ಬಗ್ಗೆ ಹೇಳ್ತೀನಿ, ತಲೆ ಇದ್ದವ್ರಿಗೆ ತಿಳಿತದೆ. ಫಸ್ಟ್ ಎಲ್ಲ ಡಿಟೇಲ್ ನಾ ಹೇಳ್ತೀನಿ, ನಂದೊಂದು ಚಿತ್ರ ಬರೋದು ಹೇಳ್ತೀನಿ, ಆಮೇಲೆ ಒರಿಜಿನಲ್ ಚಿತ್ರ ನೋಡೋದು. ಸುಮಾರು ಕೂಡ್ರಿ ಎಲ್ಲ 6 ಪ್ಯಾಕ್ 7 ಪ್ಯಾಕ್ದಾಗ ಬರ್ತಾವ. ಅದು ವಿಕಾಸಗೊಂಡಿದೆ. ಇದು ಏನು ಹೇಳಿ ನೋಡೋಣ. ಹ್ಯೂಮನ್ ಬ್ರೈನ್ ಭಾಗಗಳು 3 ಅದಾವ. ಈ ಮೆದುಳಿಗೆ ಒಟ್ಟ 3 ಪದರಗಳು ಬರ್ತಾವ. ಫಸ್ಟ್ ಅದನ್ನು ಸಂರಕ್ಷಣೆ ಮಾಡಲಿಕ್ಕೆ ಎಷ್ಟು ಪದರಗಳದಾವ್ರಿ? 3 ಪದರಗಳು ಅದರ ಸಂರಕ್ಷಣೆಗಾಗಿ ಅದಾವ. ಆ 3 ಪದರಗಳ ಹೆಸರು ಕರೆಕ್ಟ್ ಗೊತ್ತಿರಬೇಕು. DAP ಅಂತೇಳಿ ಹೊಲಕ್ಕೆ ಗೊಬ್ಬರ ಹಾಕ್ತಾರೆ ಗೊತ್ತರೆ? ಡಿ ಅಂದ್ರೆ ಡ್ಯೂರಾಮೀಟರ್. ಹಾಗಾದರೆ ಎ ಅಂದ್ರ ಅರಕನೋಯಿಡ, ಅರಕನೋಯಿಡ. ಪಿ ಅಂದ್ರ ಪಯಾಮೀಟರ್. ಟೋಟಲ್ ಎಷ್ಟು ಮೆದುಳಿನ ರಕ್ಷಣೆ ಮಾಡ್ತಾವ? ಮೆದುಳಿನ ಅತ್ಯಂತ ಹೊರಭಾಗದ ರಚನೆ ಏನಾಗ್ಯದರಿ? ಡ್ಯೂರಾಮೀಟರ್. ಮಧ್ಯದಲ್ಲಿ ಅರಕನೋಯಿಡ, ಪಯಾಮೀಟರ್. ಸಂಕ್ಷಿಪ್ತವಾಗಿ DAP ಗೊಬ್ಬರ ಇರ್ತದ ಅಂದಂಗ. ಅದು ಹೊಲಕ್ಕೆ ಹಾಕೋದು ಡೈ ಅಮೋನಿಯಂ ಫಾಸ್ಫೇಟ್, ಅದು ಬೇರೆ. ಇದರಲ್ಲಿ ಒಂದು ಲಿಕ್ವಿಡ್ ಇರ್ತದೆ. ಆ ಲಿಕ್ವಿಡ್ ಏನದಂದ್ರೆ ಇದಕ್ಕೆ ಹಿಂಗೆ ಬಡೀತು ಅಂದ್ರೆ ಈ ದ್ರವ ಇದಕ್ಕೆ ಟಚ್ ಆಗಲಾರ್ದಾಗ ನೋಡ್ಕೊತದ. ಬಲೂನ್ದಾಗ ನೀರು ಹಾಕಿಸಿಂದ್ರೆ ಹಿಂಗೆ ಪ್ರೆಸ್ ಮಾಡಿ 2 ಪದರಗಳು ಟಚ್ಚೇ ಆಗಲ್ಲ ಅವು. ಹಾಗಾದರೆ ಇವುಗಳನ್ನು ಒಂದು ಇನ್ನೊಂದಕ್ಕೆ ಕಾಂಪ್ರೆಸ್ ಅಥವಾ ಟಚ್ ಆಗಲಾರ್ದಾಗ ನೋಡ್ಕೊಳಕ್ಕೆ ಮೆನಿಂಜಿಟಿಸ್ ಎನ್ನುವ ದ್ರವವಿದೆ. ಯಾವ ದ್ರವ ಇದು? ಮೆನಿಂಜಿಟಿಸ್ ದ್ರವ ಇದೆ. ಹಿಂದೆ ಕೂತವ್ರು ಕಾಣಕತ್ತದೋ ಇಲ್ಲೋ? ಕಾಣಲಾಗಿದ್ರೆ ಕಾಣಲ್ಲದು ಬ್ರೇನ್ದಾಗದ. ಹಾಗಾದರೆ DAP ಎನ್ನುವುದು ಆಯಿತು. ಇದರ ಹೊರಗಡೆ ಇರುವುದಕ್ಕೆ ಇದಕ್ಕೇನಂತೀವಿ ಅಂದ್ರೆ ಸ್ಕಲ್ ಅಂತೀವಿ. ಸ್ಕಲ್ ಅಂದ್ರೆ ತಲೆ ಬುರಡಿ. ಇದರಾಗ ಎಷ್ಟು ಬೋನ್ಸ್ ಇರ್ತಾವ? ವೆರಿ ಗುಡ್, 8 ಮೂಳೆಗಳು ಇರುತ್ತವೆ. ಕರೆಕ್ಟ್ ಐತ್ರೆ? ಮಿದುಳು ಮೆದುಳು ಅಲ್ಲ, ಆಕ್ಚುಲಿ ವರ್ಡ್ ಮಿದುಳು. ಮಿದುಳು ರಚನಾತ್ಮಕವಾಗಿ ಒಂದು ಏನಾಗಿದೆ ಅಂದ್ರೆ ನರವಿವಾಹವಾಗಿದೆ, ನರ್ವಸ್ ಸಿಸ್ಟಮ್ ಆಗ್ಯದ. ನರವಿವಾಹದ ವಿಶೇಷತೆ ಏನಂದ್ರೆ ಮಾನವನಲ್ಲಿ ಇರುವ ಅತಿ ಉದ್ದವಾದ ಜೀವಕೋಶರಿದು. ಅತಿ ಉದ್ದವಾದ ಜೀವಕೋಶ ಎಲ್ಲಿ ಕಂಡು ಬರ್ತದ? ನರವಿವಾಹ ಅಂದಂಗ. ಇನ್ನು ಹುಟ್ಟುದು ಬಳಕ ಒಟ್ಟ ಯೂತರದಲ್ಲಿ ಕವಲು ಒಡೆಯಂಗಿಲ್ಲ, ಹೊಸವು ಏನೂ ಹುಟ್ಟಲ್ಲ. ಹುಟ್ಟ ಕ್ರಿಯೇಸ್ ಇರ್ತಾವ, ಆಸೆ ಇರ್ತಾವ. ಹಾಗಾದರೆ ಜನನದ ನಂತರ ಕೋಶ ವಿಭಜನೆಯಾಗಲಾರದ ಭಾಗನೇ ಯಾವುದು? ಜನನದ ನಂತರ ಕೋಶ ವಿಭಜನೆಯಾಗುವುದಿಲ್ಲ. ಮೈಟಾಸಿಸ್, ಮಿಯಾಸಿಸ್ ಅಂತೇಳಿ 2 ವಿಭಜನೆಯ ಪ್ರಕಾರಗಳು ಬರ್ತಾವೆ. ಎಲ್ಲ ಮುಂದೆ ಹೇಳ್ತೀನಿ. ಇನ್ನು ನರವಿವಾಹ ರಚನಾತ್ಮಕವಾಗಿ ಕಾರ್ಯಾತ್ಮಕವಾಗಿ ಏನನ್ನು ಒಳಗೊಂಡಿದೆ ಅಂದ್ರ ನ್ಯೂರಾನ್ಗಳನ್ನು ಒಳಗೊಂಡಿದೆ. ಏನು ಒಳಗೊಂಡದರಿ? ನ್ಯೂರಾನ್. ನಮ್ಮ ಬ್ರೇನ್ ಏನನ್ನು ಒಳಗೊಂಡಿದೆ ಅಂದ್ರೆ ನ್ಯೂರಾನ್. ಇವು ಕೂಡ್ಸದಕ್ರೆ ಏನಾತ ಅಂದ್ರೆ ಅತಿ ಉದ್ದವಾದ ಜೀವಕೋಶ, ನರ ಜೀವಕೋಶ. ಇಷ್ಟು ನಾವು ಇದಕ್ಕೆ ಬೇಸಿಕ್ ಗೊತ್ತಿರಬೇಕು. ಮಿದುಳಿನ ಸರಾಸರಿ ತೂಕ ಎಷ್ಟಿರ್ತದೆ? 1.5 kg. ಇದನ್ನೇ ಗ್ರಾಮದಾಗ ಹೇಳಂದ್ರೆ 1500 ಗ್ರಾಮ್ ಅಥವಾ 1.5 kg ಅನ್ಬೋದು. ಏನ್ರಿ? ಹಾಂ ರೀ, 1.5 kg ಅನ್ನೋದಂದ್ರೆ ಮಾನವನ ಮೆದುಳಿನ ಸರಾಸರಿ ತೂಕ ಇರುತ್ತದೆ. ಬಹಳ ಮಂದಿ ಏನಂತೀವಿ ಅಂದ್ರೆ ಮೆದುಳಿನ ಗಾತ್ರದ ಮೇಲೆ ಜ್ಞಾಪಕ ಶಕ್ತಿ ಇರಲ್ಲ, ಅದರಲ್ಲಿ ಇರುವ ಮಡಿಕೆಗಳ ಆಧಾರದ ಮೇಲೆ ಇರ್ತದ. ಒಬ್ಬರು ತಲೆ ದ್ವಾಡ್ದಿರ್ತದೆ, ಭಾಷಣ ಇರ್ತಾನ. ಒಬ್ಬರು ತಲೆ ಸಾಣದಿರ್ತದೆ, ದಡ್ಡ ಇರ್ತಾನ. ಹಂಗಿಲ್ಲ ರೀ. ನಾವೆಲ್ಲ ಹುಟ್ಟದಕ್ಕರ ಬ್ರೇನ್ ಇಷ್ಟೇ ಹಿಂಗಿರ್ತದೆ.
ಇದರಾಗ ಹಿಂಗ ಕವಲುಗಳು ಒಡ್ಕೋತ ಹೋಗ್ಬೇಕು. ಆ ಕವಲುಗಳು ಹಿಂಗೆ ಎಷ್ಟು ಜಾಸ್ತಿ ಸೀಳ್ತವ ಅಷ್ಟು ಜ್ಞಾಪಕ ಶಕ್ತಿ ಹೆಚ್ಚಿಗೆ ಆಗ್ತವ. ಹಾಗಾದರೆ ಇದು ನೋಡಕ್ಕ ಹೀರಿಕಾಯಿ ಇದ್ದಂಗಿರಬೇಕು, ಪ್ಲೇನ್ ಬದನೆಕಾಯಿ ಇದ್ದಂಗೆ ಇತ್ತು ಏನು ನೆನಪಲ್ಲ. ಎರಡು ಎರಡೇ ನಾಲ್ಕು ಅಂತೇಳಿ ಮೈಂಡ್ದಾಗ ವಿಚಾರ ಮಾಡಿದ್ರೆ ಇದರ ಮತ್ ಸೀಳ್ತದ. ಅದೇ ಎರಡು ಎರಡೇ ಎಷ್ಟು ಹೊತ್ತು ಮೊಬೈಲ್ದಾಗ ಗುಣಾಕಾರ ಮಾಡಿದ್ರೆ ಹೊರಗೆ ಕೂಡ್ಕೋತದ. ಅಂದ್ರೆ ಬ್ರೇನ್ ಅನ್ನೋದು ಹೆಂಗಂದ್ರೆ ಸಾಣಿ ಹಿಡ್ದಂಗೆ ಸರ, ಚಾಕು ಒಯ್ದು ಕಲ್ಲಿಗೆ ಸಾಣಿ ಹಿಡಿತಾರ ಗೊತ್ತರೆ, ಅದು ಕೆಟ್ಟ ಕೆಲಸ ಕೊಡ್ತೀವಿ ಅಷ್ಟು ಶಾರ್ಪ್ ಹಾಕೋತ ಹೋಗ್ತದೆ. ಅಂದ್ರೆ ಮಾನಸಿಕವಾಗಿ ನಾವು ವಿಕಾಸಗೊಳ್ಳಬೇಕು, ಬ್ರೇನದೊಳಗೆ ಇಂಟೆಲಿಜೆನ್ಸಿ ಆಗ್ಬೇಕಂದ್ರೆ ಇದು ಏನದಂದ್ರೆ ಇದಕ್ಕೆ ಆಲೋಚನಾ ಸಾಮರ್ಥ್ಯ ಕೊಡಬೇಕು. ಭಾಳ ಮಂದಿ ಹೇಳ್ತಾರ ಸರ ಅವ್ರ ಮನೆಯಾಗ ಹುಟ್ಟೋದನ್ನು ಹಿಡಿದು ಎಲ್ಲರೂ ಶಾಣೆಯರೇ. ತಪ್ಪದು. ಜೀನ್ಸ್ಗಳು ಪ್ರಭಾವ ಬೀರ್ತಾವ, 1% ಬೀಳ್ತಾವ. ಕೆಲವೊಬ್ಬರು ಫ್ಯಾಮಿಲಿ ಟೋಟಲಿ ಇಂಟೆಲಿಜೆಂಟ್ ಇರ್ತವೆ ಸರ್. ಏನು ಇನ್ನು ಕೆಲವೊಬ್ಬರು ಏನದಂದ್ರೆ 1% ಅಷ್ಟೇ ಇಫೆಕ್ಟ್ ಆಗ್ತದೆ, 99 ಎಫರ್ಟ್ ಹಾಕಬೇಕಾಗ್ತದೆ. ಇದು ನಾವು ಯಾವಾಗಲೂ ಏನದಂದ್ರೆ ಇದಕ್ಕೆ ಎಷ್ಟು ಕೆಲಸ ಕೊಡ್ತೀವಿ ಅಷ್ಟು ಶಾರ್ಪ್ ಹಾಕೋತ ಹೋಗ್ತದೆ. ಇದನ್ನು ಎಲ್ಲರಿಗೂ ಇದೇ ಹೇಳ್ತೀನಿ ಸರ್. ನಿಮಗೆ ತಲೆ ಬುರುಡೆಯಲ್ಲಿ ಮೊದಲು ಮೂಳೆಗಳ ಸಂಖ್ಯೆ ಎಷ್ಟಿತ್ತು ಗೊತ್ತಿತ್ತಾರೆ? ಅಂದ್ರೆ ನೀವು ಕಲ್ತೀರಿ, ಅದನ್ನ ವಿಕಾಸ ಕ್ರಿಯೆ ನೆನಪಿಟ್ಕೊಂಡಿರಿ, ಅದಕ್ಕೆ ಬ್ರೇನ್ದೊಳಗೆ ಮತ್ತೊಂದು ಚೂರು ಶೀಳೆ. ಹಾಂ, ಅಂದ್ರೆ ಇದರ ಅರ್ಥ ಏನಂದ್ರೆ ಇದು ಹೆಂಗಿರಬೇಕು ಅಂದ್ರೆ ಮಡಿಕೆಗಳಿಂದ ಕೂಡಿರುತ್ತದೆ. ಯಾವುದು ಕೂಡಿರ್ತದೆ ಇದ್ರಾಗ? ಮಡಿಕೆಗಳು. ಪ್ಲಸ್ ಇದರ ಬಣ್ಣ ಬೂದು ಬಣ್ಣವಾಗಿರುತ್ತದೆ, ಬ್ರೌನ್ ಬೂದು ಬಣ್ಣದ ರಚನೆ ಹೊಂದಿರುತ್ತದೆ. ಮೆದುಳಿನಲ್ಲಿ ಒಟ್ಟು ಟೋಟಲ್ ಅಧ್ಯಯನ ಮಾಡಕ್ಕೆ 3 ಭಾಗ ಮಾಡ್ತೀವಿ ನಾವು. 3 ಭಾಗದಲ್ಲಿ ಒಂದೇದು ಏನು ಅಂದ್ರೆ ಮುಮ್ಮೆದಳು. ಯಾವಾದ್ರಿ? ಫಸ್ಟ್ ಮುಮ್ಮೆದಳು ಇಂಪಾರ್ಟೆಂಟ್. ಮುಮ್ಮೆದುಳಿನಲ್ಲಿ ಒಂದು ಭಾಗ, ಇದಕ್ಕೆ ಒಂದೇ ಭಾಗ ಆದ್ರೆ ಇದ್ರೊಳಗೆ, ಅದರ ಹೆಸರ ಸೆರಿಬ್ರಮ್. ಏನಂದ್ರೆ ಇದು ಸೆರಿಬ್ರಮ್ ಅಂದ್ರೆ ಮಹಾಮಸ್ತಿಷ್ಕ. ಏನಂತ ಹೇಳ್ಬೇಕು? ಮಹಾಮಸ್ತಿಷ್ಕದ ವಿಶೇಷತೆ ಏನಂದ್ರ ಓದುವುದು, ಬರೆಯುವುದು, ಮಾತನಾಡುವುದು, ಅರ್ಥೈಸಿಕೊಳ್ಳುವುದು, ಜ್ಞಾಪಕ ಶಕ್ತಿಯ ಚಟುವಟಿಕೆನೇ ಇದೆಯಲ್ಲ. ನೀವು ಏನೇ ಓದಿದ್ರು ಎಲ್ಲ ನೆನಪುಳದೆ ಎಲ್ಲಿ? ಈಗ ನೀವು 100 ಮಂದ್ಯಾಗ ಹೋಗ್ತೀವಿ, ನಿಮ್ಮ ಹೆಸರು ತೊಗೊಂಡು ಓದೋದ್ರಾದ್ರು ಹೊಳೆ ನೋಡ್ತೀರಿ, ಅವ್ರು ನಿಮಗೆ ಓದ್ರ್ಯಾರೋ ಬಿಟ್ಟರೆ ಗೊತ್ತಿಲ್ಲ. ಬಸವರಾಜ್ ಅಂದ್ರೆ ಬಸ್ಸುಗಳು US ಮಂದಿರು ಎಲ್ಲರೂ ಹೊಳೆ ನೋಡ್ತಾರೆ. ಯಾಕೆ ಹೊಳೆ ನೋಡ್ತಾರಂದ್ರೆ ಅವನಿಗೆ ಜ್ಞಾಪಕ ಶಕ್ತಿದೊಳಗೆ ಏನು ಸಂಗ್ರಹಣೆ ಅದು? ನನ್ನ ಹೆಸರು ಬಸವರಾಜ್. ನೀವೆಲ್ಲ ಕ್ಲಾಸ್ ಬಿಡೋದು ಸೀದಾ ನೀವು ನಿಮ್ಮ ಮನೆಗೆ ಹೋಗ್ತಿರೋ ಪಕ್ಕದ ಮನೆಗೆ ಹೋಗ್ತಿರೋ? ಹೋಗ್ತೀರಿ, ಅಲ್ಲಿ ಬಾರ್ಕೋಲ್ ಸಿಗಿಸಿರ್ತಾರ ಹೊರಗ. ಹಾಗಾದ್ರೆ ಇದೇ ನನ್ನ ಮನೆ ಅನ್ನೋದು ಹೆಂಗ್ ಗೊತ್ತಾಗ್ತದ್ರಿ? ಇದಕ್ಕ ಸೀಟ್ ಆಫ್ ಮೆಮರಿ, ಜ್ಞಾಪಕ ಶಕ್ತಿಯ ಕೇಂದ್ರ ಅನ್ನಬೇಕು. ಏನದಾವ ಎಲ್ಲ ಇದರಾಗೆ ಬರ್ತಾವ. ಮಾನಸಿಕ ಚಟುವಟಿಕೆ ಕೇಂದ್ರ. ಒಬ್ಬ ವ್ಯಕ್ತಿ ಹುಚ್ಚಾಗೇನಂದ್ರೆ ಇದೇ ಡ್ಯಾಮೇಜ್ ಆಗ್ಯದ. ಯಾವಾಗಲಿ ನಾಯಿ ಕಡೆನ ಹುಚ್ಚು ಹಿಡಿತದಲ್ಲ, ಈ ಭಾಗ ಹಾಳಾಗಿಬಿಡ್ತದ್ರಿ. ಯಾವಾಗ? ಹಾಗಾಗಿ ಅಂದ್ರೆ ಸೆರಿಬ್ರಮ್ ಅಂದ್ರೆ ಓದುವುದು, ಬರೆಯುವುದು, ಮಾತನಾಡುವುದು, ಅರ್ಥೈಸಿಕೊಳ್ಳುವುದು, ಜ್ಞಾಪಕ ಶಕ್ತಿ, ಮಾನಸಿಕ ಚಟುವಟಿಕೆ ಎಲ್ಲ ಅಲ್ಲಿದಿಂದನೇ ಕಂಟ್ರೋಲ್ ಆಗ್ತದೆ. ಯಾವಾಗ ಭಾಗ ರೀ? ನೆಕ್ಸ್ಟ್. ಈಗ ನಾ ಹೇಳಿದ್ದು ನೆನಪಿತ್ತು ಅಂದ್ರೆ ಇದು ಆದಂದಂಗ, ಇಲ್ಲ ಅಂದ್ರೆ ಇದು ಆದಂದಂಗ. ಏನು? ನೆಕ್ಸ್ಟ್. ಇನ್ನು ಮಧ್ಯದ ಮೆದುಳಿನ ಕೆಲಸ ಏನಿಲ್ಲ, ಕನೆಕ್ಟ್ ಮಾಡ್ತದೆ. ಹಿಮ್ಮೆದಳು ಭಾಳ ಇಂಪಾರ್ಟೆಂಟ್. ಹಿಮ್ಮೆದಳು ಇದರಾಗ 3 ಭಾಗ ಮಾಡ್ತೀವಿ. ಒಂದನೇದ್ದು ಪಾನ್ಸ್ ಅಂತ ಹೇಳಿ ಬರ್ತದೆ. ಏನು ಬರ್ತದೆ ರೀ? ಪಾನ್ಸ್ ಎನ್ನುವುದು ಮುಖದ ಭಾವನೆಗಳನ್ನು ನಿಯಂತ್ರಣ ಮಾಡುತ್ತದೆ. ಏನಂತ್ರಿ? ಪೌನ್ಸ್ ರೀ, ಅದು ಇಲ್ಲ. ಮುಖ ಎಷ್ಟು ಸರಿಯಾಗಿರತ್ತೆ. ಹುಲಿ ಯಾರಿಗೂ ಜಾತ್ರೆ ಕೊಡಿಸೋದು ನೆನಪು
ಹೌದ್ರೆ ನನಗೆ ಒಳಗೊಮ್ಮೆ ಏನು ಅನಿಸ್ತದಂದ್ರೆ ವಯಸ್ಸಿಷ್ಟಾದರೂ ನಾನು ನಿಮ್ಮಂಗೆ 24 ವರ್ಷದವನಂಗೆ ವರ್ತನೆ ಮಾಡ್ತೀನಲ್ಲ ಅಂತ ಅನ್ನಿಸ್ತದ. ಹೌದ್ರೆ ಎಲ್ಲಿ ಸರ ಮುಖದ ಭಾವನೆಗಳು ಇದು ಕಂಟ್ರೋಲ್ ಮಾಡ್ತದೆ. ನೀವು ನಾಳೆ ಪೊಲೀಸ್ ಡಿಪಾರ್ಟ್ಮೆಂಟ್ PSIಗೆ ಅದು ಹೋದ್ರಿ ಅಂದ್ರೆ ಸುಮ್ಮು ಹೊಂಟವನಿಗೂ ನೀವು ನೋಡಿದ್ರಿ ಅಂದ್ರೆ ಅವ ಕಳ್ಳ ಅದನೋ ಇದು ಅದನೋ ಅನ್ನೋದು ಅವನ ಫೇಸ್ ನೋಡೋಣ ಡಿಸೈಡ್ ಮಾಡ್ತೀರಿ ನೀವು. ಹೆಂಗ ಅಂದ್ರೆ ಪೊಲೀಸ ಹಾಕಿಕೊಂಡಿರುವ ಡ್ರೆಸ್ಸನ್ನು ನೋಡಿದಾಗ ಕಳ್ಳ ಅಂದ್ರೆ ಅವನ ಫೇಸ್ ಆಟೋಮೆಟಿಕ್ ಚೇಂಜ್ ಆಗ್ತದೆ. ಆ ಮಂದ್ಯಾಗ ಅವ ಡೈರೆಕ್ಟ್ ಕರಿತಾನೆ, ತಮ್ಮ ಇಲ್ಲಿ ಒಂಚೂರು ಬಾ ಅಂತಾನೆ. ಅವನು ಹೆಜ್ಜೆ ಮೇಗೆ ಡಿಸೈಡ್ ಮಾಡಿಬಿಡ್ತಾನೆ ಇವ ಸಮಥಿಂಗ್ ಹೀಸ್ ದೇಯರ್ ಅಂತೇಳಿ. 20 ಗಾಡಿ ಹೊಂಟಿರ್ತಾವ, ಮುಂದೊಬ್ಬ ಪೊಲೀಸ ಗಾಡಿ ಡಾಕ್ಯುಮೆಂಟ್ಸ್ ಚೆಕ್ ಮಾಡಕ್ಕೆ ನಿಂತಿರ್ತಾನ. ಹಾಗಾದ್ರೆ ಅವನ ಡ್ರೆಸ್ ನೋಡಿದ ಬಳಿಕ ಯಾವನಲ್ಲಿ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇರಲ್ಲ ಅವನ ಫೇಸ್ ಚೇಂಜ್ ಆಗಿಬಿಡ್ತದೆ ಆಟೋಮೆಟಿಕ್. ಅವಾಗ ಅವ್ರ ಫೇಸ್ ನೋಡ್ಕೋತಿ ಅವ ಹೇಳ್ತಾನ, ನೀವು ಹೋಗೋ. ಕೆಲವೊಬ್ರಿಗೆ ಚೆಕ್ಕೇ ಮಾಡಲ್ರಿ ಅವರು. ಯಾರ ಫೇಸ್ ಚೇಂಜ್ ಆಗಿರ್ತಲ್ಲ ಅವನಿಗೆ ಹಾಕ್ತಾರಪ್ಪ ಡಾಕ್ಯುಮೆಂಟ್ಸ್ ಚಾಲೂ ಮಾಡ್ತಾರೆ. ಇದು ಎಲ್ಲಿದು ಕದ್ದಿದ ಗಾಡಿ ಹೇಳು ಅಂತೇಳಿ ಚಾಲೂ ಮಾಡ್ತಾರೆ. ಅಂದ್ರೆ ಫೇಸ್ ಈಸ್ ಇಂಡೆಕ್ಸ್ ಆಫ್ ಮೈಂಡ್. ಅಂದ್ರೆ ನಮ್ಮ ಮೆದುಳಿನ ಯಾವ ಭಾಗ ಇರೋದಂದ್ರೆ ನಮ್ಮ ಮುಖದ ಭಾವನೆಗಳನ್ನು ಸರ ಇಡೀ ನಮ್ಮ ಫೇಸಿಯಲ್ ಇಂಡೆಕ್ಸ್ ಇದರದಿಂದನೇ ಡಿಸೈಡ್ ಆಗ್ತದ್ರಿ. ಮತ್ತೆ ಎರಡನೆಯದು ಈ ಪಾನ್ಸದ ಕೆಲಸ ಏನು, ಅದರ ಜೊತೆಗೆ ಏನಂದ್ರೆ ಕಂಟ್ರೋಲ್ ಮಾಡೋದು. ಒಂದು ಏನಂದ್ರೆ ಬಾಯಾರಿಕೆ ಆಗುವುದು, ಅಪೇಕ್ಷೆಗಳು ಉಂಟಾಗುವುದು, ಇವೆಲ್ಲ ಇದರದಿಂದನೇ ಕಂಟ್ರೋಲ್ ಮಾಡ್ತವೆ. ಅಪೇಕ್ಷಾ ಅಂದ್ರೆ ಇದರ ಮೀನಿಂಗ್ ಏನು ಗೊತ್ತನ್ರಿ? ಪಕ್ಕದವರು ಒಂದು ಚಿಪ್ಸ್ ಪಾಕೆಟ್ ತಂದಿರ್ತಾವ, ಮಗ್ಗಲ್ಕಿನವ್ರು ನೋಡ್ತಾರೆ, ಆಸೆ ಆತು ತಿನ್ಬೇಕಂದ್ರೆ, ಆದ್ರೆ ಅವ್ರು ಕೊಟ್ಟೆ ತಗೋಬೇಕಲ್ಲ. ಹಾಗಾದ್ರೆ ಅಲ್ಲಿ ನಮಗೆ ಹೇಳ್ತದ, ಆಶಕ್ವಾರ ಕೇಳಬಾರ್ದು, ನೀ ಕೊಟ್ರ ಅಟ್ಟೆ ತಗೋತ. ಅಂದ್ರೆ ನಮ್ಮ ಅಪೇಕ್ಷೆಗಳನ್ನು ನಿಯಂತ್ರಣ ಮಾಡೋದು ಯಾವುದು? ಇನ್ನೊಬ್ಬವ್ರಿಗೆ ಏನು ಕೈ ಒಡ್ಬೇಡ ಅಂತೇಳಿ ಇದೇ ಹೇಳ್ತಿರ್ತದ. ಆದ್ರೆ ಸಣ್ಣವ್ರಿದ್ದಕ್ರಿ ಇದು ಕೆಲಸ ಮಾಡಲ್ಲ ರೀ. ಸಣ್ಣವ್ರಿದ್ದಕ್ಕೆ ನೋಡಿಲ್ಲ, ತಾರೋ ನಮ್ಮ ಮನೆ ಕೊಟ್ಟಿಲ್ಲ, ತಾರೋ ನಾನು ನಮ್ಮ ಹೊಲದಾಗ ಬಾರಿಕೆ ತಂದು ಕೊಡ್ತೀನಿ ಕೊಡು, ಇವೆಲ್ಲ ಹೇಳ್ತಾವ. ಹೌದ್ರೆ ನೆಕ್ಸ್ಟ್ ಎರಡನೆಯದು ಸರ ಇದು ಮಹಾಮಸ್ತಿಷ್ಕ ಅದಲ್ರಿ. ಇಲ್ಲಿ ನೋಡಿ ಸೆರಿ ಬಲಂ ಅಂತ ಹೇಳಿ ಬರ್ತದ. ಸೆರಿ ಬಲಂ ಎನ್ನುವುದು ಇದಕ್ಕ ಅನುಮಸ್ತಿಷ್ಕ ಅನ್ನಬೇಕು. ಏನನ್ಬೇಕ್ರಿ? ಅನುಮಸ್ತಿಷ್ಕ ಎನ್ನುತ್ತೇವೆ. ಇದು ದೇಹದ ಸಮತೋಲನ ಕಾಪಾಡುತ್ತದೆ. ಏನು ಕಾಪಾಡ್ತದ್ರಿ? ಬಾಡಿ ಬ್ಯಾಲೆನ್ಸ್. ನೃತ್ಯ ಮಾಡುವಾಗ ಜೋಲು ಹೋಗಲ್ಲ, ಕುಳಿತಾಗ ಜೋಲು ಹೋಗಲ್ಲ, ಒಟ್ಟು ದೇಹವನ್ನು ಬ್ಯಾಲೆನ್ಸ್ ಮಾಡ್ತದೆ. ಯಾವಾಗ ಇದು ಕೆಲಸ ಮಾಡಲ್ಲ ಅವಾಗ ಅವರು ಪಟಕ್ಕನೆ ಬೀಳ್ತಾರೆ ಜೋಲಿ ಹೋಗಿ. ಯಾವಾಗ? ಹಾಗಾದರೆ ಅನುಭವಸ್ಥರು ನಮಗೂ ಏನೇನು ಹೇಳ್ಯಾರ, ಕುಡ್ದಾಗ ಜೋಲಿ ಹೋಗ್ತದ. ಹಾಗಾದರೆ ಅವಾಗ ಯಾವುದು ಕೆಲಸ ಮಾಡಲ್ಲ? ಸರಿ ಬಲಂ ಕೆಲಸ ಮಾಡಲ್ಲ. ಒಂದು. ಎರಡನೆಯದು ಸರ್, ನೀವು ಒಂದೇ ಅಲ್ಲ, ನಿಂತಾಗ, ಕುಳಿತಾಗ, ನಡೆಯುವಾಗ, ಓಡುವಾಗ, ಮಲ್ಕೊಳ್ಳೋದನ್ನು ಒಂದು ಬ್ಯಾಲೆನ್ಸ್ ಅದ ರೀ. ನೀವು ಒಮ್ಮೊಮ್ಮೆ ಮಲ್ಕೊಂಡು ಗಾಢವಾದ ನಿದ್ರೆದೊಳಗೆ ಒಮ್ಮಿಂದೊಮ್ಮೆ ಮ್ಯಾಗಿಂದ ಎಲ್ಲಿದೋ ಕೆಳಗೆ ಬಿದ್ದಂಗಾಗಿರ್ತದೆ. ಗಾಬರಿಯಾಗಿ ಮೈ ತುಂಬ ಬೇವು ತೆಗೆದುಕೊಂಡಿರ್ತೇವೆ, ಎಲ್ಲಿ ಬಿದ್ದಿರಲ್ಲ ಹಾಸಿಯಾಗಿಯೇ ಬಿದ್ದಿರ್ತೇವೆ. ಹೌದೋ ಇಲ್ಲೋ ಹೇಳಿ. ಹಾಗಾದರೆ ಅವಾಗ ಯಾವುದು ಕೆಲಸ ಮಾಡಲ್ಲ? ಎಲ್ಲೇ ಬೀಳಲಕ್ಕ ಎಡವಿ ಬೀಳದ್ದೇವೆ ಅಂದ್ರೆ ಇದೇ ಏನಂದ್ರೆ ತೊಂದರೆ ಆಗ್ಯದ. ಯಾವಾದ್ರಿ? ಏನ ಒಂದು ಮಣಿಶಿರ ಮೆಡುಲ್ಲಾ ಅಂಬ್ಲಾಂಗೇಟ್ ಅಂತ ಹೇಳಿ ಬರ್ತದೆ. ಮಣಿಶಿರ ಇದು ಅನೈಚ್ಛಿಕ ಚಟುವಟಿಕೆ ನಿಯಂತ್ರಣ ಮಾಡುತ್ತದೆ. ಅನೈಚ್ಛಿಕ ಅಂದ್ರೆ ನಮ್ಮ ಉಸಿರಾಟ ನಮ್ಮ ಕಂಟ್ರೋಲ್ದಾಗಿಲ್ಲ, ಅದು ತಾನೇ ನಡೀತಾ ಇರ್ತದೆ. ನಾವು ಉಂಡು ಬಳಕ ಡೈಜೆಷನ್ ತಾನೇ ಆಗ್ತದೆ. ಹಾರ್ಟ್ ಹುಟ್ಟದ ಹಿಡಿದು ಬಡ್ಕೊಳ್ಕತ್ತ ಸರ್, 1 ವಾರ ಸೂಟಿ ನಡೀತದೆ. ಅಂದ್ರೆ ದೇಹದಲ್ಲಿ ಅನೈಚ್ಛಿಕ ಚಟುವಟಿಕೆ ಎಲ್ಲ ಯಾವಾಗ ನೋಡ್ಕೋತದ? ರಕ್ತದ ಪರಿಚಲನೆ, ಕಿಡ್ನಿ ಕೆಲಸ, ಹೃದಯದ ಬಡಿತ, ಜೀರ್ಣಕ್ರಿಯೆ, ಶ್ವಾಸಕೋಶದ ಕ್ರಿಯೆ ಎಲ್ಲವೂ ಅದೇ ನೋಡ್ಕೋತದ. ಅವು ಯಾವು ನಮ್ಮ ಕಂಟ್ರೋಲ್ದಾಗಿರಲ್ಲ. ಈವನ್ ಬಾಯಿಗೆ ಏನಾರೇ ಹಾಕೊಂಡು ಅಂದ್ರೆ ನುಂಗತೇಳಿ ಹೇಳೋದನ್ನು ಅದೇ ನೋಡ್ತದ. ಡೈಜೆಷನ್ ಕರೆಕ್ಟ್ ಅಂದ್ರೆ ವಾಮಿಟಿಂಗ್ ಮಾಡ್ಕೊಳ್ಳೋದು ಇದೇ ಹೇಳ್ತದೆ. ಯಾವುದು?
UPSC ಕೇಳರ ಆಹಾರ ನುಂಗುವುದು ಮತ್ತು ವಾಂತಿ ಮಾಡಿಕೊಳ್ಳುವುದು ಯಾವುದು? ದೇಹದ ಸಮತೋಲನ ಮೇಂಟೈನ್ ಮಾಡೋದು. ಕರೆಕ್ಟೇ? ಒಮ್ಮೊಮ್ಮೆ ಕುತ್ತಕ್ರೆ ಪಟಕನೆ ಜೋಳೋದಂಗೆ ಆಗ್ತದ, ಅವಾಗ ಯಾವ್ದು ಕೆಲಸ ಮಾಡಲ್ಲ. ಇಷ್ಟೇ ಸರ್, ಇವು ಅಪ್ಲಿಕೇಬಲ್ ತೋರಿ ನೀವು ಓದಿದ್ದೆಲ್ಲ ಎಲ್ಲಿ ನೆನಪುಳಿತದೆ ಹೇಳಿ. ಬಾಡಿ ಬ್ಯಾಲೆನ್ಸ್ ಮಾಡೋದು, ಮುಖದ ಭಾವನೆ, ದೇಹದ ಅನೈಚ್ಛಿಕ ಚಟುವಟಿಕೆ, ಹಾರ್ಮೋನ್ ಸಿಕ್ರೇಷನ್, ಕಿಣ್ವಗಳ ಕೆಲಸ, ರಕ್ತದ ಪರಿಚಲನೆ, ಹೃದಯದ ಬಡಿತ, ಅವು ಯಾವ ನಿಮ್ಮ ಕಂಟ್ರೋಲ್ದಾಗಿಲ್ಲ ಸರ್. ಅವು ತಾನೇ ನಡೀತಾ ಇರ್ತಾವ. ಅವೆಲ್ಲ ಇದೆ ನೋಡ್ಕೋತದೆ. ಯಾವುದು? ಇನ್ನು ಮೆದುಳನ್ನು ಪರೀಕ್ಷೆ ಮಾಡ್ಲಿಕ್ಕೆ ಏನು ಬೇಕು ಅಂದ್ರೆ EEG, ಸಿ ಬತ್ತಂದ್ರೆ ಕಾರ್ಡಿಯೋ ಹಾರ್ಟ್, ಇದು ಎಲೆಕ್ಟ್ರೋ ಎನ್ಸೆಫಲೋಗ್ರಾಫ್. ಮೆದುಳನ್ನು ಟೆಸ್ಟ್ ಮಾಡ್ತಾರೆ. ಇಲ್ಲೆಲ್ಲ ಏನೇನೋ ವೈರ್ ಹಚ್ಚಿರ್ತಾರೆ ಸರ್, ತಲೆ ತುಂಬ ನೋಡ್ರಿ. ಇಲ್ಲ, ಇದು ಇದರದ್ದು ಬೇಸಿಕ್ ಕಾನ್ಸೆಪ್ಟ್ ಕೊಟ್ಟು ನಾನು ನಿಮಗೆ. ಮೆದುಳಿನ ಅತ್ಯಂತ ದೊಡ್ಡದಾದ ಭಾಗ ಯಾವುದು? ಇದೇ ಭಾಳ ಇಂಪಾರ್ಟೆಂಟ್ ನೋಟ್ಸ್. ಕರೆಕ್ಟ್ ಐತ್ರೆ? ಇನ್ನು ಇದರ ಹೊರಗಡೆ 3 ಪದರಗಳದಾವ. DAP ನೆನಪುಳಿತದ್ರೆ? ಹಾಂ.